ರುಕ್ಮಿಣಿ ಅವರೇ, ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ಲಾ? ಓ ಬಿಡ್ರಿ, ಪರವಾಗಿಲ್ಲ. ನಿಮಗೆ ಡ್ಯೂಟಿಗೆ ಟೈಮ್ ಆಯಿತು, ನೀವು ಡ್ಯೂಟಿ ಮಾಡಿ. ಇಲ್ಲ ರುಕ್ಮಿಣಿ ಅವರು, ಇನ್ನೂ ಟೈಮ್ ಇದೆ ನನಗೆ. ಇನ್ನೂ 10 ನಿಮಿಷ ಟೈಮ್ ಇದೆ ಗೊತ್ತಾ? ಇನ್ನೂ 10 ನಿಮಿಷ ಇದೆಯಾ? ಸರಿ ಬಿಡಪ್ಪ. ಏನು ಕೆಲಸ ಮಾಡ್ಕೊಡ್ತೀರಾ? ಏನು ಬೇಕಂತ ಹೇಳಿ ನಾನು ಅದು ಕೆಲಸ ಚಿಟಿಕೆ ಹೊಡೆದ್ರಲ್ಲಿ ಮಾಡಿಬಿಡಿಸ್ಬಿಡ್ತೀನಿ. ಓ ಹೌದಾ, ಹಾಗಾದರೆ ನೀವು ಏನು ಮೆಜಿಷಿಯನಾ? ಇಲ್ಲ ಬಿಡಿ, ಇಲ್ಲ ಜೋಕರ್ ನಾನು. ಚೆನ್ನಾಗಿ ಮಾತಾಡ್ತೀರಾ. ಬೇಡ ಬಿಡಿ ಸೂರ್ಯ ಅವರೇ, ಎಲ್ಲ ಕೆಲಸ ಎಲ್ಲ ಮುಗೀತು. ಮತ್ತೆ ಇನ್ನೇನು ಏನು ಮಾಡ್ಕೊಡ್ತೀರಾ? ಅದು ಬೇರೆ ಕ್ಲೀನಾಗಿ ರೆಡಿ ಬೇರೆ ಆಗಿದ್ದೀರಾ. ಗಲೀಜು ಮಾಡ್ಕೋಗ್ತೀರಾ ಡ್ರೆಸ್ಸು ಬಟ್ಟೆ ಎಲ್ಲ. ನಾನು ಬೇಡ, ನಾನೆಲ್ಲ ಕೆಲಸ ಮುಗಿಸಾಯ್ತು. ಹೇಳಿ, ನಿಮ್ಗೆ ಏನಾದರೂ ಟೀ ಕಾಫಿ ಮತ್ತೆ ಏನಾದರೂ ಮಾಡ್ಕೊಡ್ಲಾ? ಇಲ್ಲಪ್ಪ, ಇವಾಗ ತಾನೇ ನೀವು ಕೊಟ್ಟಿರೋ ತಿಂಡಿ ತಿಂದ್ಬಿಟ್ಟು ಚೆನ್ನಾಗಿ ನಿಂತಿದ್ದೀನಿ. ಮತ್ತೆ ಇನ್ನೂ ಗಂಟ್ಲಲ್ಲೇ ಇದೆ, ಇನ್ನೊಂದು ಜಾಗನೇ ಇಲ್ಲ ಹಾಕೋದಕ್ಕೆ. ಅದು ಬೇರೆ ಟೀ ಬೇಕಾ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತೀರಲ್ಲ ನೀವು. ಅಮೌಂಟ್ ಮಾತ್ರ ಫುಲ್ ಫ್ರೀ ಕೊಟ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವೀಗ. ಅಯ್ಯೋ ಅತ್ತೆ ಹೇಳ್ತಿದ್ದಾರೆ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ, ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಪಾಪ ಅವ್ರ ಕೈಗೆ ಜಾಸ್ತಿ ಕೆಲಸ ಮಾಡ್ಸೋಕ್ಕಾಗುತ್ತಾ ಅಂದ್ಬಿಟ್ಟು ಎಲ್ಲ ನಾನೇ ಮಾಡ್ಕೊಂಡೆ. ಆದ್ರೂ ಅತ್ತೇನೇ ಇರೋ ತರಕಾರಿ ಎಲ್ಲ ಕ್ಲೀನಾಗಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಹೊರಿಸಿ ಎಲ್ಲ ಎತ್ತಿಟ್ಟಿದ್ದಾರೆ. ತುಂಬ ಟೈಮ್ ಆಗೋಯ್ತು ಇರೋ ತರಕಾರಿ ಎಲ್ಲ ತೊಳೆಯೋ ತನಕ. ಪಾಪ ಬೇಡಾದರೂ ಅವರೇ ಮಾಡಿದ್ರು. ಬೇಕಾದರೆ ಬೇರೆ ದಿನ ಆಮೇಲೆ ಅಡುಗೆಗೆ ಏನಾದರೂ ಮಾಡ್ಕೋಬೇಕಾದ್ರೆ ಹಾಗೆ ಒಂದ್ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ತೊಳೆದಿಟ್ಟು ಇಟ್ಬಿಟ್ಟು ಅಂದ್ಬಿಟ್ಟು ಅವ್ರು ತೊಳೆದ್ಬಿಟ್ರು. ಅತ್ತೆ ನನಗೆ ಸಂಜೆಗೆ ಏನೋ ಸ್ಪೆಷಲ್ ಏನೋ ಮಾಡ್ಕೊಡ್ತೀನಿ ಅಂದಿದ್ದಾರೆ ಸೂರ್ಯ ಅವರೇ. ನೀವು ಬರೋಷ್ಟರೊಳಗೆ ನಾನು ತಿಂದು ಎಲ್ಲ ಖಾಲಿ ಮಾಡಿಟ್ಟಿರ್ತೀನಿ. ಹೌದಾ, ಏನಿರ್ಬೋದು ರೀ? ಅದನ್ನ ನೀವೇ ಗಿಫ್ಟ್ ಮಾಡಿ. ಅತ್ತೆ ಹೇಳ್ತಾ ಇದ್ರು ಇದು ಸೂರ್ಯನ ಫೇವ್ರೇಟು, ಅವ್ನಿಗೆ ಇಟ್ಕೊಂಡ್ರೆ ತುಂಬ ಇಷ್ಟ, ಅವ್ನು ಬಿಟ್ಟರೆ ಎಲ್ಲ ಅವನೇ ತಿನ್ಕೊಬಿಡ್ತಿದ್ದ ಅಂತ ಹೇಳ್ತಾ ಇದ್ರು. ಏನಂತ ಗಿಫ್ಟ್ ಮಾಡಿ. ಅದಕ್ಕೆ ನಾನು ಅನ್ಕೊಂಡೆ ನಿಮ್ಗೆ ಸ್ವಲ್ಪ ಉಳಿಸೋದೇ ಬೇಡ, ಎಲ್ಲ ನಾನೇ ತಿನ್ಕೋಬೇಡ ಅಂತ ಅನ್ಕೊಂಡಿದ್ದೆ. ತಿನ್ನಿ ಮೊದಲೇ ಬಕಾಸುರಿ ಅಲ್ವಾ ನೀವು? ಏನು ನನ್ನ ಈ ಥರ ಅಂತೀರಾ ನೀವು? ಬಕಾಸುರಿ ಅದು ಇದು ಅಂತ. ನನ್ನ ಬಕಾಸುರಿ ಅಂದರೆ ನಂಗೆ ತುಂಬ ಕೋಪ ಬಂದುಬಿಡ್ತೆಪ್ಪ. ನೀವು ಏನಾದರೂ ಅನ್ನಿ, ಬಟ್ ನನ್ನ ಬಕಾಸುರಿ ಅಂದರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ನಾನೇನು ಜಾಸ್ತಿ ಏನು ತಿನ್ನೋದಿಲ್ಲಪ್ಪ. ಇಲ್ಲ ಬಿಡಿ, ನಿಮ್ಮ ಪರ್ಸ್ನಾಲಿಟಿ ನೋಡಿದ್ರೆ ನಾನೇನು ನೀವು ಊಟನೇ ಮಾಡೋದಿಲ್ಲ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಯಿತು ಯಾರು ಉಳಿಸ್ದೆ ನೀವೇ ತಿನ್ಕೊಂಡಿರ್ತೀರಾ ಅಂತ. ಪರವಾಗಿಲ್ಲ ಬಿಡಿ, ನೀವೇನು ಬಕಾಸುರಿ ಅಂದರೆ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂತ ಕೇಳ್ತೀರಾ? ನಮ್ಮ ಮನೇಲಿ ಹಾಗೆ ಅಂತ ಇದ್ರು. ಬಟ್ ನಾನು ನೀವು ಹಂಗೆ ಅಂತೀರಾ ಅಂದ್ಬಿಟ್ಟು ನಾನು ತಿನ್ನೋದು ಬಿಟ್ಬಿಟ್ರೆ ಆಮೇಲೆ ಬೇಡಪ್ಪ, ನನಗೆ ಏನು ಬಿಟ್ಟು ತಿನ್ನೋದು ಮಾತ್ರ ಬಿಡೋಕ್ಕಾಗೋದಿಲ್ಲ ಗೊತ್ತಾ? ಮತ್ತು ನೀವು ಮನೇಲಿದ್ದಾಗ ನಾನು ಕೇಳ್ತಾ ಇದ್ರೆ ಏನು ಮಾಡ್ಕೊ ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ಮ್ಯಾಗಿ ಅಂತ ಇದ್ರಿ. ಹೌದು, ನಾನು ಮ್ಯಾಗಿನೇ ಮಾಡ್ಕೊ ತಿಂತಿದ್ದು. ಬಟ್ ನಾನು ಅಲ್ಲಿಂದ ಡ್ಯೂಟಿಯಿಂದ ಬರಬೇಕಾದ್ರೆ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲ ತಿನ್ಕೊ ಬರ್ತಿದ್ದೆ. ಅಪ್ಪ, ಎಂತ ಸುಳ್ಳು ಹೇಳ್ಬಿಟ್ರಿ ನೀವು. ನೀವು ಮ್ಯಾಗಿ ಅಂದರೆ ನಾನೆಲ್ಲೋ ಮ್ಯಾಗಿ ಕೊಟ್ಬಿಟ್ರೆ ಹೇಗೋ ನೋಡ್ಕೊಳ್ಬೋದು ಜೀವನ ಪೂರ್ತಿ ಅನ್ಕೊಂಡಿದ್ನಲ್ಲ. ನೀವು ಅಷ್ಟು ಬೇರೆ ತಿಂತೀರಾ? ಹೌದು, ನಾನು ಹಾಗೆ ತಿನ್ನೋದು. ಸರಿ, ಮತ್ತೆ ನಾನು ಬರ್ತೀನಿ. ಕೆಲಸ ಮಾಡ್ಕೊಡ್ತೀನಿ ಅಂತ ಇದ್ರೆ 10 ನಿಮಿಷ ಉಳಿದೈತೆ ಅಂತಿದ್ರಿ, ಮಾತಾಡಿ ಮುಗಿಸ್ಬಿಟ್ರಾ? ರುಕ್ಮಿಣಿ ಅವರು ಬೇಕಾದ್ರೆ ಹೇಳಿ, ಒಂದಿನ ರಜಾ ಕೊಟ್ಬಿಟ್ಟು ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಇವಾಗ ಹೋಗಿ ಕೆಲಸ ಮಾಡ್ತೀನಿ ಅಂತೀರಾ ಅಲ್ವಾ? ಒಂದಿನ ಇರೋ ಕೆಲಸ ಎಲ್ಲ ಅತ್ತೆ ನಾನು ಚೆನ್ನಾಗಿ ನಿಮಗೆ ಕೆಲಸ ಇಟ್ಟಿರ್ತೀವಿ ಲೀಸ್ಟ್ ಮಾಡಿ, ಅವಾಗ ಮಾಡಿವ್ರಂತೆ. ನಡೀರಿ, ಯಾವುದಾದ್ರು ಹಬ್ಬ ಬರುತ್ತಲ್ಲ ಅವಾಗಿರುತ್ತೆ, ದುಂಬು ಧೂಳು ಕೆಲಸ ಇರುತ್ತೆ, ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ನಡೀರಿ. ನಾನು ಯಾವಾಗ ಹೇಳಿದೆ ಕೆಲಸ ಎಲ್ಲ ಮಾಡ್ತೀನಿ ಅಂತ? ಮತ್ತೆ ಇನ್ನೇನು ಮಾಡ್ತೀನಿ ಅಂತ ಇದ್ದೆ ಅವಾಗಿಂದ? ಅದೇ ರುಕ್ಮಿಣಿ ಅವರೇ, 2 ನಿಮಿಷ ಮ್ಯಾಗಿ ಮಾಡಿ ಮುಗಿಸ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. 10 ನಿಮಿಷ ಟೈಮ್ ಇತ್ತಲ್ಲ. ನೀವು ನನ್ನ ತುಂಬ ಕಿಂಡಲ್ ಮಾಡ್ತೀರಾ, ನಂಗೆ ತುಂಬ ಕೋಪ ಬರುತ್ತಪ್ಪ. ಸರಿ, ಸಾರಿ, 10 ನಿಮಿಷ ಇತ್ತಲ್ಲ ಅದಕ್ಕೆ ಟೈಮ್ ಪಾಸ್ ಮಾಡೋಣ ಅಂತ ಹಂಗೆ ಮಾಡಿದ್ದೆ. ಸರಿ, ಬಾಯ್. ಅಲ್ಲ, ಏನು ಅನ್ಕೊಳ್ತೀರಾ? ನನ್ನ ಏನು ಕಾಮಿಡಿಯನ್ ಅನ್ಕೊಬಿಟ್ಟಿದ್ದೀರಾ ನೀವು? ನಿಮ್ಮ ಟೈಮ್ ಪಾಸ್ ಮಾಡೋದಕ್ಕೆ ನಾನೇ ಸಿಕ್ಕಿರ್ತೀನಿ ಬಿಡಿ, ಪರವಾಗಿಲ್ಲ. ಸಂಜೆ ಬರ್ತೀರಲ್ಲ ಅವಾಗ ನೋಡ್ಕೊತೀನಿ. ಮತ್ತೇನು 10 ರೂಪಾಯಿ ಬಂದುಬಿಟ್ರೆ ಏನಾದರೂ ಕೊಡಬೇಕಿತ್ತಾ? ನಾನೇನು ಕೊಡಬೇಕಾಗಿರಲಿಲ್ಲ. ಅಲ್ಲಿ ಒಂದು ಸಾಸ್ ಡಬ್ಬ ಇದೆ, ಎತ್ಕೊಬರ್ಬೇಕಿತ್ತು, ಅಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲ, ನಾನು 10 ರೂಪಾಯಿ ಬಿಟ್ಟರಲ್ಲ ಏನೋ ಕೊಟ್ಬಿಡ್ತಾರೆ ಅನ್ಕೊಂಡೆ. ಎಲ್ಲನೂ ಕೊಡೋಕ್ಕಾಗುತ್ತೆ ಬಿಡಿ. ಸರಿ ರುಕ್ಮಿಣಿ ಅವರೇ, ಬರಲ್ಲ ಮತ್ತೆ? ಸರಿ ರೀ, ಬೇಗ ಬನ್ನಿ, ಹುಷಾರು. ಹಾಗೆ ಕಾಲ್ ಮಾಡಿ, ಹೋದ ತಕ್ಷಣ ನೀವು ಕಾಲ್ ಮಾಡಬೇಕು. ಇದು ಕೆಲಸ ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ನೀವು. ಅಲ್ಲ ರುಕ್ಮಿಣಿ ಅವರೇ, ನೀವು ಏನು ಕಾಲ್ ಮಾಡಿ ಅಂತಿರ್ತೀರಾ? ಕಾಲ್ ಮಾಡ್ತಿರಲಿಲ್ಲ. ಸಾರಿ, ರೂಮಲ್ಲಿತ್ತು, ಟೇಬಲ್ ಮೇಲಿತ್ತು, ಅಲ್ಲಿತ್ತು ಇಲ್ಲಿತ್ತು ಅಂತ ಕಾರಣ ಹೇಳ್ಬಿಟ್ಟು ಯಾವಾಗಲೂ ಕಾಲ್ ಮಾಡ್ತೀರಾ ನೀವು? ಅಲ್ಲ, ನಾನು ನೋಡಲಿಲ್ಲ. ನೀವಾದರೂ ಕಾಲ್ ಮಾಡ್ಬೇಕು ತಾನೆ. ನೀವು ಕಾಲ್ ಮಾಡೋ ಧರ್ಮ ನಿಮ್ಮದು ಸೂರ್ಯ ಅವರೇ, ಅಷ್ಟೇ ನಾನು ಹೇಳೋದು. ಕಾಲ್ ಮಾಡ್ಬೇಕು ನೀವು ಅಷ್ಟೇ. ಸರಿ ಬಿಡಿ, ಕಾಲ್ ತಾನೆ ಮಾಡ್ತೀನಿ. ನಮ್ಮ ಅಪ್ಪನ ಮನೆಗೆ ಗಂಟು ಹೊಟ್ಟೋಗುತ್ತಾ? ಹಂಗಿದ್ರೆ ಗಂಟು ಹೊಟ್ಟೋಗುತ್ತೆ ಅಂದರೆ ನನಗೇನು ಮಾಡೋದೇ ಇಲ್ಲ. ಹಂಗಿದ್ರೆ ಇಲ್ಲೇ ನಿಲ್ಸ್ಕೊಬಿಟ್ರೆ ಸಂಜೆ ಮಾಡಿಬಿಡ್ತೀರಾ ಮಾತಾಡ್ಬಿಟ್ಟು. ನಿಮ್ಗೆ ಯಾರು ಮಾತು ಕೊಡೋಕ್ಕಾಗುತ್ತೆ? ಬರ್ತೀನಿ. ಪಾಪ ಬೆಳಿಗ್ಗೆ ಸೂರ್ಯ ಅವ್ರನ್ನ ತೋಳು ಇಟ್ಕೊಬಿಟ್ಟೆ ನಾನು. ಅತ್ತೆ, ಸೂರ್ಯ ಅವ್ರು ಹೇಳ್ತಾ ಇದ್ರು ನಾನು ನೀವು ಎಲ್ಲ ಒಂದಿನ ರೆಸ್ಟ್ ತಗೋಬೇಕಂತೆ ಅತ್ತೆ. ಅವರು ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಾರಂತೆ. ಏನು ಹೇಳ್ತಿದ್ರು ಪುಣಿ? ಏನಾದ್ರು ಮಾಡು ಅಂದರೆ ನನಗೆ ಅದು ಮಾಡಕ್ಕೆ ಬರಲ್ಲ, ಇದು ಮಾಡ್ಕೊ ಬರಲ್ಲ, ಆಮೇಲೆ ಯಾರಾದ್ರೂ ಕೆಲಸ ನೆನ್ಸ್ಕೊಳ್ಳೋದು ಅಂತಿದ್ದ. ಓ ಪರವಾಗಿಲ್ವಲ್ಲ, ಅದಕ್ಕೆ ಕರ್ರುಪುಣಿ ಹೇಳ್ತಾರಲ್ಲ ಗಾದೆಯ ಇರ್ತಿ ಬಂದಮೇಲೆ ಎಲ್ಲ ಕೆಲಸ ಮಾಡ್ಕೊಡ್ತಾನೆ ಅಂತ. ಬಿಡು. ಹೌದು ಅತ್ತೆ, ನೋಡಿ ಹೆಂಗೆ ಕಲ್ತಿದ್ದಾರೆ ಸೂರ್ಯ ಅವರು. ನೀವು ಯಾವಾಗ ನೋಡಿದ್ರು ನನ್ನ ಮಗ ನಾನು ಬಿಟ್ಕೊಡೋದಿಲ್ಲ ಅಂತಿರಲ್ಲ, ನೋಡಿ ಹೇಗಾಡ್ತಾರೆ. ಬಿಡಿ ರುಕ್ಮಿಣಿ ಅವರೇ, ಏನು ಅಮ್ಮನಿಗೆ ಏನು ಚಾಡಿ ಹೇಳ್ತಾ ಇದ್ದೀರಾ? ಅವ್ರು ನಮ್ಮಮ್ಮ. ಹೇ ಹೋಗು ಸೂರಿ. ಓ ನಮ್ಮಮ್ಮ ಅಂತವನು ಇವಾಗ. ಹೇಳಿ ಅತ್ತೆ, ನೀವು ಯಾರ ಕಡೆ? ನನ್ನ ಕಡೆನೋ ಇಲ್ಲ ಸೂರ್ಯ ಅವ್ರ ಕಡೆನೋ? ನಾನಂತ ಯಾವತ್ತಿದ್ರು ರುಕ್ಮಿಣಿ ಕಡೆನೇ ಯಾಕನಪ್ಪ. ಸೂರ್ಯನ ಗಿರನ್ ಕಡೆ ಹೋಗ್ತಾಯಿಲ್ಲ. ನಾನು ಒಂದು ಟೈಮ್ ಇದ್ದಾನೆ, ಇನ್ನೊಂದು ಟೈಮ್ ಇರಕ್ಕಿಲ್ಲ. ಆಮೇಲೆ ನನಗೆ ಉಲ್ಟಾ ಬಂದ್ಬಿಟ್ರೆ ಏನು ಮಾಡೋದು? ಅತ್ತೆ ಸರಿಯಾಗಿ ಹೇಳಿದ್ರಿ ನೀವು. ಈಗ ಏನು ಮಾಡ್ತೀರಾ ಸೂರ್ಯ ಅವರೇ? ಸರಿಯಮ್ಮ, ಬರ್ಲಮ್ಮ. ಸೂರಿ, ಸರಿ ಹುಷಾರು. ನಾವು ತಕ್ಷಣ ಫೋನ್ ಮಾಡಪ್ಪ. ಸರಿಯಮ್ಮ, ಬರ್ಲಾ? ಪ್ರೇಮ ಕಾಶ್ಮೀರ, ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ,
ಇವಾಗ ಏನಿಲ್ಲ ಸೂರ್ಯವ್ರದ್ದು ಬ್ರೇಕ್ಫಾಸ್ಟ್ ಸೊಕ್ಕತ್ತಾಗಿದೆ ಅಂತ ತಿನ್ಕೊಂಡು ಇನ್ನು ಅತ್ತೆ ಅಂತೂ ಆಮೇಲೆ ತಿಂತೀನಿ ಅಂದರು ಅಪ್ಪನೂ ಆಮೇಲೆ ತಿಂತೀನಿ ಅಂದರು ನಂದಿನಿಗೆ ಹೋಗಿ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಬಂದುಬಿಟ್ಟು ನಾನು ಕ್ಲೀನಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಅತ್ತೆಗೆ ಏನು ಮಾಡಬೇಕು ಅಂತ ಕೇಳಬೇಕು ಆಮೇಲೆ ಅತ್ತೆ ಏನೋ ಸ್ಪೆಷಲ್ ತಿಂಡಿ ಮಾಡ್ಕೊಡ್ತೀನಿ ಅಂದರು ಅದು ಮಾಡಿಸ್ಕೊಂಡು ತಿನ್ನಬೇಕು ಸೂರ್ಯವ್ರಿಗೆ ಸ್ವಲ್ಪನೂ ಉಳಿಸಲೇಬಾರ್ದು ಸ್ವಲ್ಪ ಉಳಿಸ್ಬೇಕು ಪಾಪ ಅವ್ರಿಗೆಲ್ಲ ಮಾಡಿರೋದು ಅವ್ರನ್ನ ಚೂರು ಉಳಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ನಾನೇ ತಿನ್ಕೊಬಿಡ್ತೀನಿ ಆ ಡಾಕ್ಟ್ರ್ ಹೇಳಿದ್ರು ಬೆಳಿಗ್ಗೆ ಯಾವುದಾದ್ರು ಹಣ್ಣು ಜ್ಯೂಸು ಮತ್ತು ಬ್ರೇಕ್ಫಾಸ್ಟು ಹಾಲು ಕೊಟ್ಬಿಡಿ ಮಗು ಅಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಅಂತ ಸಾಕು ಇದು ಕೊಟ್ಬಿಟ್ಟು ಬಂದುಬಿಡ್ತೀನಿ ಮತ್ತು ಏನಾದರೂ ಬೇಕಾದರೆ ಕೇಳ್ತೀನಿ ನಂದಿನಿನ ಏನಾದರೂ ಬೇಕಂತ ತಗೊಂಡು ಕೊಟ್ಟರೆ ಆಯಿತು ನಂದಿನಿ ಮಗು ತುಂಬ ಚೆನ್ನಾಗಿರುತ್ತೆ ಸೂರ್ಯನ ಥರನೇ ಇರುತ್ತೆ ಕ್ಯೂಟಾಗಿ. ಓ ಏನಮ್ಮ ರುಕ್ಮಿಣಿ ತಿಂಡಿ ಮಾಡ್ತಿದ್ಯಾ? ಬನ್ನಿ ಮಾವ ತಿಂಡಿ ಹಾಕೊಡ್ತೀನಿ. ಇಲ್ಲ ನೀನು ಮಾಡು ನಾನು ಆಮೇಲೆ ಮಾಡ್ತೀನಿ. ಬಾ ಕುತ್ಕೊಂಡು ತಿನ್ನು ಬಾ. ಇಲ್ಲ ಮಾವ ನಂದಿನಿ ಕೊಟ್ಬಿಟ್ಟು ಬರ್ತೀನಿ. ಅವ್ರು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿದ ಸೂರ್ಯ ಅವರು ಹೊರಡ್ಲಿ ಅವ್ರಿಗೆ ಹಾಕೊಟ್ಬಿಡ ನಾನು ಬಿಟ್ಟು ಸುಮ್ಮನಿದ್ದೆ ಅವ್ರು ಹೊರಟ್ರಲ್ಲ ನಂದಿನಿ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ಅವ್ರು ಕೊಟ್ಬಿಟ್ಟು ನಾನು ಆಮೇಲೆ ಬರ್ತೀನಿ. ಅಲ್ಲ ರುಕ್ಮಿಣಿ ಅವಳನ್ನ ಕರೆದ್ಬಿಟ್ಟಿದ್ರೆ ಆಯ್ತಿತ್ತಲ್ವಾ ಸುಮ್ಮನೆ ಯಾಕೆ ಅವಳು ಮುಂದೆ ಬೇರೆ ತಗೊಂಡು ಕೊಡ್ತೀಯಾ ಕರೆದ್ಬಿಟ್ಟು ಅವಳು ಎಲ್ಲರೂ ಬಂದಿರಲಿ. ಪರವಾಗಿಲ್ಲ ಬಿಡಿ ಮಾವ ಸೂರ್ಯವರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀರಾ ಅದಲ್ಲದೆ ನಂದಿನಿ ಅವರಣ್ಣ ನಮ್ಮೇಲೆಲ್ಲ ನಂಬಿಕೆ ಇಟ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಅವ್ರ ಅಮ್ಮನ ನಂಬಿಕೆ ಇರಲಿಲ್ಲ ಆದರೆ ಅವರಣ್ಣ ಅವ್ರು ನಮ್ಮೇಲೆಲ್ಲ ನಂಬಿಕೆ ಇಟ್ಬಿಟ್ಟು ಹೋಗಿದ್ದಾರಲ್ವಾ ಅದಕ್ಕೋಸ್ಕರ ಏನಾದರೂ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ ಮಾವ ಹೇಳಿ. ಹೌದೌದು ರುಕ್ಮಿಣಿ ನಿಂದು ಹೇಳ್ತಿರೋದು ಸರಿಯಾಗದೆ ಆದರೂ ನಿನಗೆ ತೊಂದರೆ ಆಯ್ತಲ್ಲ ಅಂತ. ಪರವಾಗಿಲ್ಲ ಬಿಡಿ ಮಾವ ಇದ್ರಲ್ಲಿ ಏನು ತೊಂದರೆ ಸಾಕೋ ಬರಲ್ಲ ಮಾವ. ಇಲ್ಲ ರುಕ್ಮಿಣಿ ಇಷ್ಟು ಬೇಗ ಏನು ಬೇಡ ನಾನು ಆಮೇಲೆ ತಿಂತೀನಿ. ಹಾಂ ಸರಿ ಮಾವ ಏನಾದರೂ ತಿನ್ನೋದಿದ್ರೆ ನಮಗೆ ಕರೀರಿ ನನ್ನ ಇಲ್ಲ ನಾನು ರೂಮ್ ನಿಮ್ಮಲ್ಲಿದ್ದರೆ ನೀವು ಒಂದು ಕಾಲ್ ಮಾಡಿಬಿಡಿ ನಾನು ಬಂದು ನಿಮಗೆ ತಿಂಡಿ ಹಾಕೊಡ್ತೀನಿ. ಅಷ್ಟೇ ತೊಂದರೆ ತಗೋಬೇಡ ಗೌರಿತ ವಾಕಿಸ್ಕೊ ತಿಂತೀನಿ ಬಿಡವ. ಹಾಂ ಸರಿ ಮಾವ. ಅಲ್ಲ ಯಾರು ತಾನೇ ಈ ಥರ ಇಷ್ಟು ಶಾಂತ ಸ್ವಭಾವದಿಂದ ಯಾರು ಇರ್ತಾರೆ ಇರೋರ್ನೆಲ್ಲ ನಮ್ಮವ್ರು ಅಂತ ಯಾಕೆ ಆ ಥರ ಈ ಹುಡುಗಿಗೆ ಹೇಳ್ಬೇಕಪ್ಪ ರುಕ್ಮಿಣಿ ಮಾತ್ರ ಹೇಳಬೇಕು ಇಷ್ಟು ಒಳ್ಳೆತನ ಒಳ್ಳೇದಲ್ಲ ನಿನ್ನ ಪಡೆದು ನಿಂತ್ಬಿಡು ಅಂತ. ಈ ಕಾಲದಲ್ಲಿ ಒಳ್ಳೆತನ ತೋರ್ಸೋಕ್ಕೆ ಹೋಗ್ಬಾರ್ದು ತೋರಿಸಿ ನಾನು ಗೌರಿ ಕಷ್ಟಪಟ್ಟು ಕಟ್ಟಿ ಸಾಕಾಯ್ತು ಸೂರ್ಯ ಎಲ್ಲರೂ ಇವಳು ಇದೇ ಥರ ಕೊಟ್ಟರೆ ಕಷ್ಟ ಜೀವನದಲ್ಲಿ ಮುಂದೆ ತುಂಬ ಕಷ್ಟ ಆಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ ನನಗಂತೂ ಏನೋ ಗೌರಿ ಅಂತೂ ತುಂಬ ಸಂತೋಷವಾಗಿದ್ದಾಳೆ. ಸೂರ್ಯ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಮೊದಲು ನಾನು ಬೇಡ ಅಂತಿದ್ದೆ ರುಕ್ಮಿಣಿ ಮದುವೆ ಮಾಡ್ಕೊಳ್ಳೋದು ಸೂರ್ಯಗೆ ಅಂದರೆ ಆದ್ರೂ ಬೇಡ ಅಂದ್ಬಿಟ್ಟಿದ್ರೆ ಇಂಥ ಒಳ್ಳೆ ಹೆಣ್ಣ ಮಿಸ್ ಮಾಡ್ಕೊಬಿಟ್ಟಿದ್ದೆ ನಾವು. ಸೂರ್ಯ ಎಲ್ಲ ಮಿಸ್ ಮಾಡ್ಕೊಬಿಡೋರು ಇಂಥ ಸೊಸೆ ಸಿಗೋಕ್ಕೆ ಭಾರಿ ಪುಣ್ಯ ಮಾಡಿದ ಮಾತ್ರ. ನಾನು ನಿನ್ನೆ ಗೌರಿ ಜೊತೆನೇ ತರಕಾರಿ ತರಕ್ಕೆಲ್ಲ ಹೋಗಿರೋದಂತೆ ಎಂಥ ಒಳ್ಳೆ ಹೆಣ್ಣು ಏನಾರು ಆಗಲಿ ದೇವರು ಒಳ್ಳೇದಕ್ಕೆ ಕಾಯಿಸ್ಬಿಟ್ಟು ಒಳ್ಳೇದು ಮಾಡ್ತಾನೆ ಅಂತಾರಲ್ಲ ಹಂಗೆ ಮಾಡ್ದೆ. ನಂದಿನಿ ತಗೋ ತಿಂಡಿ ಮಾಡು. ಬೇಡ ನನಗೆ ಯಾಕೆ ನಂದಿನಿ ಈಗ ಇವಾಗಲೇ ಹೊಟ್ಟೆ ಸಿಗ್ತಾ ಇಲ್ವಾ ಆಮೇಲೆ ಕೊಡ್ಲಾ ತಗೋ ಜ್ಯೂಸ್ ಆದ್ರೂ ಕುಡ್ಕೋ. ಯಾಕೆ ಒಂದೇ ಸಲ ನನ್ನ ಮಗಿನೂ ಮೇಲ್ ಕಳಿಸ್ಬಿಟ್ಟು ನೀನು ನನ್ನ ಗಂಡ ಜೊತೆ ಆರಾಮಿರೋದಂತಾನೆ. ನಂದಿನಿ ಏನು ಮಾತಾಡ್ತಿದ್ಯಾ ನೀನು ತರಗಿಲಿ ಕೆಟ್ಟೋಗಿದ್ಯಾ ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ಇದು ಯಾಕೆ ಈ ಥರ ಮಾತಾಡ್ತಿದ್ಯಾ ನೀನು ಏನಾಗಿದೆ ನಿನಗೆ? ಏನೂ ಆಗಿಲ್ಲ ಇನ್ನೇನಾದ್ರು ಹಾಗಿಗ್ಬಿಟ್ಟದು ಅಂತ ಬೇಕಾಗಿಲ್ಲ. ನೀನು ನನಗೆ ಕೊಡಕ್ಕೂ ಬರಬೇಡ ಮಟ್ಟಕ್ಕೂ ಬರಬೇಡ ನೀನು ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅರ್ಥ ಆಯ್ತಾ? ಏನು ಮಾತಾಡ್ತಿದ್ಯಾ ನೀನು ತಲೆ ಏನಾದ್ರು ನೆಟ್ಗಿದ್ಯಾ ಸರಿ ಇರೋದಿಲ್ಲ ನೋಡು. ಆಮೇಲೆ ನಾವು ವಿಷ ಹಾಕೊಂಡ್ಬಂದಿದ್ಯಾ ಅಂತೀಯಲ್ಲ ಏನೋ ನಿನ್ನ ನಂಬ್ಕೊಂಡು ತಿಳ್ಕೊಳಕ್ಕೇನು ಏನು ಅನ್ಕೊಂಡಿದ್ಯಾ ನಿನ್ನ ಅಕ್ಕ ತಂಗಿಯಾ? ಏನು ನೀನು ಸೂರಿನ ಮರಳು ಮಾಡಿರ್ಬೋದು ಅತ್ತೆ ಮಾವನ ಮರಳು ಮಾಡಿರ್ಬೋದು ನಿನ್ನ ನನ್ನ ಮರಳು ಮಾಡಕ್ಕೆ ಆಯ್ತಿಲ್ಲ ಅರ್ಥ ಆಯ್ತಾ? ನೀನು ವಿಷ ಹಾಕಿರೋ ಊಟ ಬಂದು ನೀನೇ ತಿನ್ಕೊ ನಿನ್ನ ಮೇಲೆ ನಂಗೆ ನಂಬಿಕೆ ಇಲ್ಲ ಕತೆ ಮೇಲೆ ಏನಾರು ಹಾಕ ಬಂದ್ಬಿಟ್ಟಿದ್ರೆ ಏನು ಮಾಡೋದು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ